ನಮಸ್ಕಾರ. ಉತ್ತರ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮೈಸೂರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ನಡೆದಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮೈಸೂರಿನ ಉದಯಗಿರಿ ಪ್ರದೇಶದಲ್ಲಿ ನಡೆದಂತಹ ಘಟನೆ ತೀವ್ರ ಆತಂಕಕಾರಿ. ಈ ಪ್ರದೇಶದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿದ ವಿಚಾರ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆ ನಡೆದಂತಹ ಗಲಾಟೆಯಲ್ಲಿ ಗೂಂಡಾಗಿರಿ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಮುಸ್ಲಿಂ ಸಮುದಾಯಕ್ಕೆ ಹೇಳಲು ಬಯಸ್ತೇನೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ರು. ಇದು ಪಾಕಿಸ್ತಾನ್ ಅಥವಾ ಅಫಘಾನಿಸ್ತಾನ್ ಅಥವಾ ಬಾಂಗ್ಲಾದೇಶ ಅಲ್ಲ ಎಂದು ಹೇಳಿದ ಮುತಾಲಿಕ್, ಇಲ್ಲಿ ಸಂವಿಧಾನವಿದೆ, ಕಾನೂನಿದೆ, ಪೊಲೀಸ್ ಠಾಣೆ ಇದೆ. ಸಮಸ್ಯೆ ಇದ್ರೆ ದೂರು ನೀಡಿ, ಹೋರಾಟ ಮಾಡಿ. ಈಗಲೇ ಸುರೇಶ್ ಎಂಬಾತನನ್ನ ಬಂಧಿಸಲಾಗಿದೆ. ನಾನು ಮುಸ್ಲಿಂ ಸಮುದಾಯವನ್ನ ಅಥವಾ ಸಮಾಜವನ್ನ ಕೇಳ್ತೇನೆ, ನಾನು ಹಿಂದೂ ಧರ್ಮವನ್ನ ಎಷ್ಟು ಪ್ರೀತಿಸುತ್ತೇನೋ, ನಮ್ಮ ದೇವರುಗಳನ್ನು ಎಷ್ಟು ಪ್ರೀತಿಸ್ತೇನೆ ನೋಡಿ. ಇದರಿಂದ ಏನಾಗಬಹುದು? ಸಂವಿಧಾನವಿದೆ, ಕಾನೂನಿದೆ, ನ್ಯಾಯಾಲಯವಿದೆ, ಪೊಲೀಸ್ ಠಾಣೆ ಇದೆ. ನೀವು ಗುಂಡಾಗಿರಿಯನ್ನು ಮಾಡಬಾರ್ದು. ಇನ್ನು ಮುಂದೆ ಈ ರೀತಿ ನಡೆಯಲು ಬಿಡುವುದಿಲ್ಲ. ಹಿಂದೂ ಸಮಾಜಕ್ಕೆ ಉತ್ತರ ನೀಡಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಇನ್ನು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಪರಿಣಾಮವಾಗಿ 14 ಜನರಿಗೆ ಗಾಯಗಳಾಗಿವೆ. ಇಂತಹ ಘಟನೆಗಳು ಮೈಸೂರಿನಲ್ಲಿ ಹೊಸದೇನಲ್ಲ. ಇದಕ್ಕೆ ಕಾರಣಕರ್ತರಾದವರನ್ನ ಶಿಕ್ಷಿಸಬೇಕು ಅಂತ ಆಗ್ರಹಿಸಿದಂತ ಮುತಾಲಿಕ್, ಸಣ್ಣ ಪುಟ್ಟ ಪ್ರಕರಣ ದಾಖಲಿಸಿದ್ರೆ ಸಾಲದು, ಗಂಭೀರ ಪ್ರಕರಣಗಳನ್ನ ದಾಖಲಿಸಿ ವರ್ಷಾನುಗಟ್ಲೆ ಜೈಲಿನಲ್ಲಿಟ್ಟರೆ ಬುದ್ಧಿ ಬರುತ್ತದೆ. 2047ರ ವೇಳೆಗೆ ಈ ದೇಶವನ್ನ 2ನೇ ಪಾಕಿಸ್ತಾನ ಮಾಡುವ ಘೋಷಣೆಯನ್ನ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಹಲ್ಲೆ ನಡೆಸಿ ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರು. ಏನೋ ಈ ಪ್ರವೃತ್ತಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಬಳ್ಳಿ, ಶಿವಮೊಗ್ಗದಲ್ಲಿ ಕಂಡು ಬರುತ್ತಿದೆ. ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಮತಗಳಿಗಾಗಿ ಕುಮ್ಮಕ್ಕು ನೀಡುತ್ತಿದೆ ಅಂತ ಮುತಾಲಿಕ್ ಅವರು ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಮುತಾಲಿಕ್ ಸಾಲು ಆರೋಪವನ್ನು ಸರ್ಕಾರ ಮತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ಮಾಡಿರುವಂಥದ್ದು. ಹಾಗಾಗಿ ಮುತಾಲಿಕ್ ಅವರ ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಡಿಜಿಟಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.